ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.59% ಅಥವಾ 293 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಚೆನ್ನಾಗಿ ಆಯ್ತು, ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು, ನಂತರ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ, ಅಲ್ಲಿಂದ ಡೌನ್ ಪರ್ಫಾರ್ಮೆನ್ಸ್ ಬಂದು ನೋಡಬಹುದು. ಐಯಿಂದ ಕಂಪೇರ್ ಮಾಡಿದ್ರೆ ನಿಯರ್ಲಿ 1.5% ಡೌನ್ ಆಗಿದೆ. ಬಟ್ ಕ್ಲೋಸಿಂಗ್ ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಡೌ ಜೋನ್ಸ್ ನಿನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 0.59% ಅಥವಾ 144 ಪಾಯಿಂಟ್ಸ್ ಡೌನ್ ಅಲ್ಲಿ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣಗಳು ಕೂಡ ಇದೆ, ನೋಡೋಣ ಮುಂದುವರೆದು. ಇನ್ನು ನಿನ್ನೆ ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡೋದಾದ್ರೆ FIS ನಿನ್ನೆ 1919 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2221 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ FIS ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ನಮ್ಮ ಸುಂಕಪ್ಪ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ನೋಡಬಹುದು. ಸ್ಟೇಟ್ಮೆಂಟ್ ಆಫ್ ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್, ಎಸ್ಪೆಷಲಿ ಇದು ಸೀಸ್ ಫೈರ್ ಗೆ ಸಂಬಂಧಪಟ್ಟಂತ ಸುದ್ದಿ. ನೋಡಬಹುದು, ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ದ ಗವರ್ನಮೆಂಟ್ ಆಫ್ ಇರಾನ್ ಇಸ್ ಸೀರಿಯಸ್ಲಿ ಫ್ರಾಕ್ಚರ್ಡ್, not unexpectedly so, and upon the request of Field Marshal Asim Munir and Prime Minister Shahbaz Sharif of Pakistan, we have been asked to hold our attack on the country of Iran until such time as their leaders and representatives can come up with ಯುನಿಫೈಡ್ ಪ್ರಪೋಸಲ್. ಅಂದ್ರೆ ಸೀಸ್ ಫೈರ್ ನ ಮುಂದಕ್ಕೆ ಹಾಕಿದ್ದಾರೆ, ಅಂದ್ರೆ ಮುಂದುವರಿಸಿದ್ದಾರೆ, ಅಟ್ಯಾಕ್ ಮಾಡಲ್ಲ ಅಂತ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ನೋಡಬಹುದು. ಅಪಾನ್ ದ ರಿಕ್ವೆಸ್ಟ್ ಆಫ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಂಡ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಆಫ್ ಪಾಕಿಸ್ತಾನ್, ಇವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿ ನಾನು ಅಟ್ಯಾಕ್ ಮಾಡ್ತಿಲ್ಲ ಇರಾನ್ ಮೇಲೆ. ಅಲ್ಲಿನ ಲೀಡರ್ಸ್ ಅಂಡ್ ರೆಪ್ರೆಸೆಂಟೇಟಿವ್ಸ್ ಒಂದಾಗಿ ಮಾತುಕತೆಗೆ ಬರೋವರೆಗೂ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡಬಹುದು. ವಿಲ್ ದೇರ್ ಫಾರ್ ಎಕ್ಸ್ಟೆಂಡ್ ದ ಸೀಸ್ ಫೈರ್ ಅಂಟಿಲ್ ಸಚ್ ಟೈಮ್ ಆಸ್ ದೇರ್ ಪ್ರಪೋಸಲ್ ಇಸ್ ಸಬ್ಮಿಟೆಡ್ ಅಂಡ್ ಡಿಸ್ಕಷನ್ಸ್ ಆರ್ ಕನ್ಕ್ಲೂಡೆಡ್. ಹಾಗೆ ಹಿಂದಿನ ಸಲ ತರ 2 ವಾರಗಳ ಸೀಸ್ ಫೈರ್ ಅಂತ ಹೇಳಿಲ್ಲ, ಯಾವುದೇ ಟೈಮ್ ಲೈನ್ ಇಲ್ಲ. ಈ ಮುಂಚೆ 2 ವಾರ ಅಂತ ಹೇಳಿದ್ರು, ಬಟ್ ಈಗ 2 ವಾರ ಇಲ್ಲ. ಒಟ್ಟಿನಲ್ಲಿ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಆಗಿದೆ. ಅದರಲ್ಲೂ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು ನೋಡಬಹುದು. ಟ್ರಂಪ್ ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಇರಾನ್ ಸೀಸ್ ಫೈರ್ ಸೇಸ್ ಹೊರ್ಮುಜ್ ಬ್ಲಾಕೇಡ್ ಕಂಟಿನ್ಯೂ. ಹೊರ್ಮುಜ್ ಬ್ಲಾಕೇಡ್ ಏನಿದೆ ಅದನ್ನ ಮುಂದುವರಿಸ್ತಾರಂತೆ, ಬಟ್ ಸೀಸ್ ಫೈರ್ ಅದು ಕೂಡ ಮುಂದುವರಿತಾ ಇದೆ. ಸೊ ಹೊರ್ಮುಜ್ ಬ್ಲಾಕೇಡ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ನಲ್ಲಿ ಹಡಗುಗಳ ಓಡಾಟ ನಾರ್ಮಲ್ ಆಗಿರೋದಿಲ್ಲ, ಯಾಕಂದ್ರೆ ಇರಾನ್ ಕೂಡ ಈಗಾಗಲೇ ಬ್ಲಾಕ್ ಮಾಡ್ತಾ ಇದೆ. ಬಟ್ ಇರಾನ್ ಅನುಮತಿ ಪಡ್ಕೊಂಡಂತ ಹಡಗುಗಳು ಸಾಗಾಟವನ್ನು ಮುಂದುವರಿಸುತ್ತಿದ್ದಾವೆ. ಇನ್ನು ಈ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಗೆ ಇರಾನ್ ಕೂಡ ರೆಸ್ಪಾಂಡ್ ಮಾಡಿದೆ. ನೋಡಬಹುದು, ಟ್ರಂಪ್ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಅಪ್ಲೈ ಟು ಬೈ ಟೈಮ್ ಫಾರ್ ಸರ್ಪ್ರೈಸ್ ಸ್ಟ್ರೈಕ್ ಇರಾನ್ ಸೇಸ್. ಅಂದ್ರೆ ಇರಾನ್ ಮೇಲೆ ಸರ್ಪ್ರೈಸ್ ಆಗಿ ಸ್ಟ್ರೈಕ್ ಮಾಡ್ಲಿಕ್ಕೆ ಸಮಯ ತಗೊಳ್ತಿದ್ದಾರೆ ಅಷ್ಟೇ ಇವರು. ಆಕ್ಚುಲಿ ಇದು ಸೀಸ್ ಫೈರ್ ಅಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಇರಾನ್ ಕೊಟ್ಟಿದೆ. ಗೊತ್ತಿಲ್ಲ, ಇರಬಹುದು, ಇಲ್ದೇನೂ ಇರಬಹುದು, ಕಾದು ನೋಡೋಣ. ಇನ್ನು ಮಾತುಕತೆಗಳಿಗೆ JD ವ್ಯಾನ್ಸ್ ಹೋಗ್ತಾರೆ ಅಥವಾ ಹೋಗ್ತಿದ್ದಾರೆ, ಈ ರೀತಿ ಸಾಕಷ್ಟು ಸುದ್ದಿಗಳು ಬಂದಿದ್ದು. ಈಗ ನೋಡಬಹುದು, ವ್ಯಾನ್ಸ್ ವಿಲ್ ನಾಟ್ ಬಿ ಟ್ರಾವೆಲಿಂಗ್ ಟು ಪಾಕಿಸ್ತಾನ್ ಆನ್ ಟ್ಯೂಸ್ಡೇ, ವೈಟ್ ಹೌಸ್. ಇವತ್ತು ಹೋಗ್ತಾರೆ ಅನ್ನುವಂತ ಸುದ್ದಿಗಳು ಬಂದಿದ್ದು. ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತ ಸುದ್ದಿಗಳನ್ನು ಕೂಡ ನೋಡಿದ್ವಿ. ಬಟ್ ವೈಟ್ ಹೌಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ವ್ಯಾನ್ಸ್ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ ಅಂತ. ಅಂದ್ರೆ ಮಾತುಕತೆಗಳು ಸ್ಟಾರ್ಟ್ ಆಗ್ತಿಲ್ಲ ಅಂತ ಇದ್ರ ಅರ್ಥ. ಇಲ್ಲಿ ಮಾರ್ಕೆಟ್ಸ್ ಗೆ ಬ್ಯಾಡ್ ನ್ಯೂಸ್ ಅಂಡ್ ಗುಡ್ ನ್ಯೂಸ್ ಎರಡೂ ಇದೆ. ಬ್ಯಾಡ್ ನ್ಯೂಸ್ ಏನಂತಂದ್ರೆ ಮಾತುಕತೆಗಳು ಸ್ಟಾರ್ಟ್ ಆಗ್ತಾ ಇಲ್ಲ, 2ನೇ ಸುತ್ತಿನ ಮಾತುಕತೆಗಳು ಸ್ಟಾರ್ಟ್ ಆಗ್ತವೆ ಅಂತ ಸುದ್ದಿಗಳಿತ್ತು, ಅದು ಸ್ಟಾರ್ಟ್ ಆಗ್ತಿಲ್ಲ. ಗುಡ್ ನ್ಯೂಸ್ ಏನಂತಂದ್ರೆ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಆಗಿದೆ. ಗುಡ್ ಅಂಡ್ ಬ್ಯಾಡ್ ನ್ಯೂಸ್ ಎರಡೂ ಇದೆ ಮಾರ್ಕೆಟ್ಗೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಟ್ರಂಪ್ ಎನ್ಕರೇಜಸ್ ಕಂಪನೀಸ್ ನಾಟ್ ಟು ಸೀಕ್ ಟ್ಯಾರಿಫ್ ರಿಫಂಡ್ಸ್. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಟ್ರಂಪ್ ಕಂಪನಿಗಳನ್ನ ಬೇಡ್ಕೊಳ್ತಿದ್ದಾರೆ. ಈಗ ಎಷ್ಟು ದಿನ ಕಂಪನಿಗಳು ಟ್ರಂಪ್ ನ ಬೇಡ್ಕೊಳ್ತಿದ್ರು ಟ್ಯಾರಿಫ್ ಹಾಕ್ಬೇಡಿ ಅಂತ. ಈಗ ಟ್ಯಾರಿಫ್ ರೀಫಂಡ್ ಗೆ ಅಪ್ಲೈ ಮಾಡಬೇಡಿ ಅಂತ ಕಂಪನಿಗಳನ್ನ ಟ್ರಂಪ್ ಬೇಡ್ಕೊಳ್ತಿದ್ದಾರೆ. ಚೆನ್ನಾಗಿದೆ ಅಲ್ವಾ, ಮಾಡಿದ್ದುಣ್ಣು ಮಾರಾಯ. ಸೊ ಮೇ ಬಿ ಯಾವ ಕಂಪನಿನೂ ಬಿಡಲ್ಲ ಅನ್ಸುತ್ತೆ, ಯಾಕಂದ್ರೆ ಈ ಟ್ಯಾರಿಫ್ ರೀಫಂಡ್ಸ್ ಏನಿದೆ ಕಸ್ಟಮರ್ಗೇನು ಹೋಗೋದಿಲ್ಲ, ಆಕ್ಚುಲಿ ಕಂಪನಿಗಳಿಗೆ ಲಾಭ ತರುತ್ತೆ. ಹಾಗಾಗಿ ಯಾರು ಬಿಡೋ ಅಂತ ಚಾನ್ಸಸ್ ಅಂತೂ ಕಡಿಮೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಿಡಬಹುದೇನೋ, ಅಥವಾ ರೀಫಂಡ್ ಅಲ್ಲಿ ಏನಾದ್ರೂ ಸಮಸ್ಯೆಗಳನ್ನ ಉಂಟು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಬಿಟ್ಟರು ಬಿಡಬಹುದೇನೋ. ಬಟ್ ನಾರ್ಮಲ್ ಆಗಂತೂ ಬಿಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು.
ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ. ರ್ಯಾಲಿ ಆಗಲಿ ಅಥವಾ ಡೌನ್ ಫಾಲ್ ಆಗಲಿಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್. ಬಟ್ WTIಗೂ ಬ್ರೆಂಟ್ಗೂ ಬಿಗ್ ಡಿಫರೆನ್ಸ್ ಆಗಿದೆ. ಇತ್ತೀಚೆಗೆ WTI ಬ್ರೆಂಟ್ ಅನ್ನ ಕ್ರಾಸ್ ಮಾಡಿತ್ತು. ಮತ್ತೆ ನೋಡಬಹುದು WTI ಅಲ್ಲಿ ಯಾವ ರೀತಿ ವಾಲಟಿಲಿಟಿ ಬಂದಿದೆ. ಬಿಲೋ 90 ಟ್ರೇಡ್ ಆಗ್ತಿದೆ, ಬ್ರೆಂಟ್ 98 ಅಲ್ಲಿ ಇದೆ. ಬಿಗ್ ಡಿಫರೆನ್ಸ್ ಆಗಿದೆ. ಮತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ PNC ಇನ್ಫ್ರಾಟೆಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 3483 ಕೋಟಿ ಆರ್ಡರ್ ಇದು, ಇದರಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. PNC ಇನ್ಫ್ರಾಟೆಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಅರಬಿಂದೋ ಫಾರ್ಮಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು ಈ ಹಿಂದೆ 800 ಕೋಟಿ. ಈಗ ಬೈಬ್ಯಾಕ್ ರೆಕಾರ್ಡ್ ಡೇಟ್ ಆಗಿದೆ 23ನೇ ತಾರೀಕಿಂದ, ಅಂದ್ರೆ ನಾಳೆಯಿಂದ ಬೈಬ್ಯಾಕ್ ಓಪನ್ ಆಗ್ತಾ ಇದೆ. ನಿಮ್ಮ ಹತ್ರ ಏನಾದ್ರು ಇದ್ರೆ ಇಂಟ್ರೆಸ್ಟ್ ಇರೋರು ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಅಂತವರು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. 1475 ರೂಪಾಯಿ ಪರ್ ಶೇರ್ ಕೊಟ್ಟು ಕಂಪನಿ ತಗೊಳ್ತಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಅರಬಿಂದೋ ಫಾರ್ಮಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು BML ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಕಂಪನಿಗೆ 590 ಕೋಟಿ ಆರ್ಡರ್ ಸಿಕ್ಕಿದೆ, ಅಂದ್ರೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. BML ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಕರ್ನಾಟಕ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಪೈನ್ ಲ್ಯಾಬ್ಸ್ ಜೊತೆ ಸ್ಟ್ರಾಟಜಿಕ್ ಒಪ್ಪಂದವನ್ನ ಮಾಡಿಕೊಂಡಿದೆ. POS ಗೆ ಸಂಬಂಧಪಟ್ಟಂತೆ, ಅಂದ್ರೆ ಪಾಯಿಂಟ್ ಆಫ್ ಸೇಲ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕರ್ನಾಟಕ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಸುಜ್ಲೋನ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಯುರೋಪಿಯನ್ ಮಾರ್ಕೆಟ್ಗೆ ಮತ್ತೆ ರೀ ಎಂಟ್ರಿ ಕೊಡ್ತಿದೆ. ಈ ಹಿಂದೆ ಎಂಟ್ರಿ ಕೊಟ್ಟಿತ್ತು, ನಂತರ ಕಂಪನಿಯಲ್ಲಿ ಕೆಲವೊಂದು ಸಮಸ್ಯೆಗಳಾದವು, ನಂತರ ಅಲ್ಲಿಂದ ಎಕ್ಸಿಟ್ ಆಯ್ತು. ಈಗ ಮತ್ತೆ ರೀ ಎಂಟ್ರಿ ಕೊಡ್ತಿದೆ. ಹೊಸ ಬ್ಲೂ ಸ್ಕೈ ಟರ್ಬೈನ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡೋ ಮೂಲಕ ಯುರೋಪಿಯನ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸುಜ್ಲೋನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು PNB ಹೌಸಿಂಗ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ. ನಿನ್ನೆ ಕಂಪನಿ ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ, ಅಂದ್ರೆ ಶೇರ್ ಹೋಲ್ಡರ್ಸ್ ಮೀಟ್ ಅಲ್ಲಿ ರೆವಿನ್ಯೂ ಗೈಡೆನ್ಸ್ ಗೆ ಸಂಬಂಧಪಟ್ಟಂತೆ ಗ್ರಾಸ್ ಲೋನ್ ಪೋರ್ಟ್ಫೋಲಿಯೋ 18 to 20% ಗ್ರೋ ಆಗೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಈಥೋಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಫರೀದಾಬಾದ್ ಅಲ್ಲಿ ವಾಚ್ ಬೋಟಿಕ್ ಅನ್ನ ಲಾಂಚ್ ಮಾಡಿದೆ, ಅಂದ್ರೆ ಹೊಸ ಸ್ಟೋರ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಈಥೋಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು KNR ಕನ್ಸ್ಟ್ರಕ್ಷನ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ NHAI ಇಂದ ಒಂದು ಸೆಟಲ್ಮೆಂಟ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ, 130 ಕೋಟಿ ಮೊತ್ತದ ಅಗ್ರಿಮೆಂಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. KNR ಕನ್ಸ್ಟ್ರಕ್ಷನ್ ಕೂಡ ವಾಚ್ ಮಾಡಬಹುದು. ಇನ್ನು ಮೋತಿಸನ್ಸ್ ಜುವೆಲರ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಉದಯ್ಪುರ್ ಅಲ್ಲಿ ಹೊಸ ಶೋರೂಮ್ ಓಪನ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಮೋತಿ ಡೆವಲಪರ್ಸ್ ಜೊತೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡಿಯರಿಯಲ್ಲಿ 10 ಕೋಟಿ ಹೂಡಿಕೆಯನ್ನ ಮಾಡಿದೆ. ಈ ಹಿಂದೆ ಈ ಸಬ್ಸಿಡಿಯರಿಯನ್ನ ಅನೌನ್ಸ್ ಮಾಡಿತ್ತು ಕಂಪನಿ, ಇದರಲ್ಲಿ ಈಗ 10 ಕೋಟಿಯನ್ನ ಇನ್ವೆಸ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಶಕ್ತಿ ಪಂಪ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ನಿನ್ನೆ ಬಂದಂತಹ ರಿಸಲ್ಟ್ ಗಳ ಕಡೆ ಬಂದ್ರೆ ಸನ್ಟೆಕ್ ರಿಯಾಲಿಟಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇನ್ನು ಹೆಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಸನ್ಟೆಕ್ ರಿಯಾಲಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ನೋಡಬಹುದು 143% ಅಪ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಇದೊಂದು ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಗಿರೋದ್ರಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಇದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಯಾಕಂದ್ರೆ ಎಸ್ಪೆಷಲಿ ಡಿವಿಡೆಂಡ್ಸ್ ಬಂದಾಗ ಕಂಪನಿಯ ರೆವೆನ್ಯೂ ಜಾಸ್ತಿ ಆಗುತ್ತೆ, ಎಲ್ಲಾ ಸಂದರ್ಭದಲ್ಲೂ ಡಿವಿಡೆಂಡ್ ಕೊಡೋದಿಲ್ಲ, ಹಾಗಾಗಿ ಒಂದಷ್ಟು ಡಿಫರೆನ್ಸಸ್ ಆಗುತ್ತೆ. ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಟಾಟಾ ಗ್ರೂಪ್ ನ ಮತ್ತೊಂದು ಕಂಪನಿ ಟಾಟಾ ಎಲೆಕ್ಸಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು HCL ಟೆಕ್ ನ ರಿಸಲ್ಟ್ ಅನ್ನ ಈಗಾಗಲೇ ರಾತ್ರಿ ವಿಡಿಯೋದಲ್ಲೇ ಕವರ್ ಮಾಡಿದೆ, ಒಂದ್ಸಲ ನೋಡ್ಕೊಳ್ಬಹುದು ಹೈಲೈಟ್ಸ್ ಅನ್ನ. ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ಇಲ್ಲ ಇದೆ ನೋಡಬಹುದು, ಇದನ್ನು ಕೂಡ ರಾತ್ರಿ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ. ಇನ್ನು ರಾಜರತ್ನ ಗ್ಲೋಬಲ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ TRIL ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಗ್ರೋ ಆಗಿದೆ ಕಂಪನಿಯ ನಂಬರ್ಸ್, ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ, ಅಂದ್ರೆ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಎಬಿಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ನಂಬರ್ಸ್. ಇನ್ನು 361 ವಾಮ್ ಕೂಡ
ನಂಬರ್ಸ್ ಅನ್ನು ಅನೌನ್ಸ್ ಮಾಡಿತ್ತು, ರಾತ್ರಿ ವಿಡಿಯೋದಲ್ಲಿ ನೋಡಿದ್ವಿ. ಸ್ಟಿಲ್ ಇನ್ನೊಂದ್ಸಲ ನೋಡ್ಕೊಳ್ಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಹಾಗೆ ಸೈಯೆಂಟ್ DLM ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸೈಯೆಂಟ್ ಅಂತಾನೆ ಹೇಳ್ಬೋದು. ಏನೋ ನೆಸ್ಲೆ ಇಂಡಿಯಾ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ನೆಸ್ಲೆ ಇಂಡಿಯಾದ ನಂಬರ್ಸ್ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಭಾರತ್ ಕೋಲ್ ರಿಸಲ್ಟ್ ಇದೆ, ಡೆಲ್ಟಾ ಕಾರ್ಪ್ ಇದೆ, ಹ್ಯಾವೆಲ್ಸ್ ಇಂಡಿಯಾ ಇದೆ, LTTS ನ ರಿಸಲ್ಟ್ ಇದೆ, ಮಹಾರಾಷ್ಟ್ರ ಸ್ಕೂಟರ್ಸ್, OFSS, ನಂತರ SBI ಲೈಫ್ ನ ರಿಸಲ್ಟ್ ಇದೆ, ಸ್ಕೈ ಮಿಲಾರ್, ಟಾಟಾ ಕಮ್ಯುನಿಕೇಶನ್ಸ್ ಇದೆ, ಟೆಕ್ ಮಹೀಂದ್ರಾ ಇದೆ, ಹಾಗೆ ಟ್ರೆಂಟ್ ನ ರಿಸಲ್ಟ್ ಇದೆ. ಟ್ರೆಂಟ್ ಇವತ್ತು ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳಕ್ ಹೊರಟಿದೆ, ಹಾಗಾಗಿ ವಾಚ್ ಮಾಡಬಹುದು. ಇವತ್ತೇನಾದ್ರೂ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಹಾಗೂ ಬೋನಸ್ ಬಗ್ಗೆ ಡಿಸಿಷನ್ ಬಂದ್ರೆ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರಬಹುದು, ಹಾಗಾಗಿ ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 126 ಪಾಯಿಂಟ್ಸ್ ಅಥವಾ 0.51% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಿಕ್ಕೈಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ನೆಗೆಟಿವ್ ಇದೆ, ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ತೈವಾನ್ ವೈಟೆಡ್ ಮೋರ್ ದನ್ 1% ಪಾಸಿಟಿವ್ ಇದೆ, ಕೋಸ್ಪಿ 0.5% ನೆಗೆಟಿವ್ ಇದೆ, ಶಾಂಘೈ ಕಂಪೋಸಿಟ್ ಫ್ಲಾಟ್ ಇದೆ. ಈ ಎರಡು ಮಾರ್ಕೆಟ್ ಗಳು ಇನ್ನೂ ಓಪನ್ ಆಗಿಲ್ಲ. ಅಂದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ ಗಳಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಕೂಡ ಸದ್ಯದ ಮಟ್ಟಿಗೆ 100 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ, ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಬಟ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದನ್ನ ನೋಡಿದ್ರೆ ಮೇ ಬಿ ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗಬಹುದೇನೋ. ಯಾಕಂದ್ರೆ ಏನಂತ ಬ್ಯಾಡ್ ನ್ಯೂಸ್ ಇಲ್ಲ, ಒಂದು ಮಾತುಕತೆಗಳಾಗ್ತಿಲ್ಲ ಅನ್ನೋದೊಂದನ್ನ ಬಿಟ್ರೆ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಆಗಿದೆ, ಬಟ್ ಹೊರ್ಮೋಸ್ ಬ್ಲಾಕೇಡ್ ಮುಂದುವರಿಯುತ್ತೆ. ಹಾಗಾಗಿ ಗುಡ್ ಅಂಡ್ ಬ್ಯಾಡ್ ಎರಡು ನ್ಯೂಸ್ ಗಳಿದಾವೆ. ಸದ್ಯದ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮೇ ಬಿ ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ಕಂಡು ಬಂದ್ರು ಬರಬಹುದು. ಲೆಟ್ ಸಿ. ಇನ್ನು ಕ್ರೂಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಗೋಲ್ಡ್ ಅಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಇನ್ನು ನಿನ್ನೆ INR ವೀಕ್ ಆಗಿತ್ತು, ಕಾರಣ RBI ಇಂದ ಬಂದಂತಹ ಸುದ್ದಿಗಳು ಅಂತಾನೆ ಹೇಳ್ಬೋದು. ಇನ್ನು ಡಾಲರ್ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ 95 ರೇಂಜ್ ಅಲ್ಲಿ ಇದೆ, ನೋಡಬಹುದು. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ, ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.